ನಾನು ಶ್ರೀಪಾದ್ ಪಾಟೀಲ್. ಮಾಂಸ ಜಟಾಪಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜಸ್ಥಾನದಿಂದ ಬಂದಿದ್ದು ನಾಯಿ ಮಾಂಸ ಅಲ್ಲ, ಅಬ್ದುಲ್ ರಜಾಕ್ ತಂದಿದ್ದು ಕುರಿ ಮಾಂಸ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ವರದಿಯಲ್ಲಿ ಈ ವಿಚಾರ ಈಗ ಬಯಲಾಗಿದೆ. ರಿಪೋರ್ಟ್ನಲ್ಲಿ ಕುರಿ ಮಾಂಸ ಅನ್ನೋದು ಪತ್ತೆಯಾಗಿದೆ. ಹಾಗಿದ್ರೆ ಅಬ್ದುಲ್ ರಜಾಕ್ ತಂದಿದ್ದು ನಾಯಿ ಮಾಂಸ ಅಲ್ಲ, ಕುರಿ ಮಾಂಸ ಅನ್ನೋದು ಈಗ ಬಯಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆ ಆಯುಕ್ತ ಶ್ರೀನಿವಾಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜಸ್ಥಾನದಿಂದ ಬಂದ ಮಾಂಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ 84 ಬಾಕ್ಸ್ ಅಲ್ಲಿ ರಾಜಸ್ಥಾನದಿಂದ ಮಾಂಸ ಬಂದಿತ್ತು. ಇದು ನಾಯಿಯ ಮಾಂಸ ಅಂತ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಈಗ ಅಧಿಕೃತವಾಗಿ ಈ ಮಾಂಸ ಜಟಾಪಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್, ರಾಜಸ್ಥಾನದಿಂದ ಬಂದಿದ್ದು ನಾಯಿ ಮಾಂಸ ಅಲ್ಲ, ಕುರಿ ಮಾಂಸ. ಅಬ್ದುಲ್ ರಜಾಕ್ ತಂದಿದ್ದು ಕುರಿ ಮಾಂಸ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ವರದಿಯಲ್ಲಿ ಈ ವಿಚಾರ ಈಗ ಬಯಲಾಗಿದೆ. ರಿಪೋರ್ಟ್ನಲ್ಲಿ ಕುರಿ ಮಾಂಸ ಅನ್ನೋದು ದೃಢವಾಗಿದೆ. ನಾಯಿ ಮಾಂಸ ಬಂದಿತ್ತು ಅಂತ ಈಗಾಗಲೇ ಭಾರಿ ಚರ್ಚೆಗಳಾಗಿದ್ದು, ಇಲಾಖೆಯಿಂದ ಹೋಗಿ ಸ್ಯಾಂಪಲ್ ಅನ್ನ ಕೂಡ ಕಲೆಕ್ಟ್ ಮಾಡಲಾಗಿತ್ತು. ನಂತರ ಹೈದರಾಬಾದ್ನ ICAR ನಿಂದ ರಿಪೋರ್ಟ್ ಬಂತು. ಇದರ ರಿಪೋರ್ಟ್ ಈಗ ಬಂದಿದ್ದು ಕುರಿ ಮಾಂಸ ಅನ್ನೋದು ದೃಢವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸವಿತಾ. ಈಗ ಫೋನ್ ಸಂಪರ್ಕದಲ್ಲಿ. ಸವಿತಾ, ರಿಪೋರ್ಟ್ನಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ? ಶ್ರೀಪಾದ್, ಪ್ರಮುಖವಾಗಿ ಕಳೆದ ಶುಕ್ರವಾರ ಜೈಪುರದಿಂದ ಬಂದಂತಹ ಎಕ್ಸ್ಪ್ರೆಸ್ ಜೊತೆಗೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಸಾಕಷ್ಟು ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು. ಬಂದಂತಹದ್ದು ಕುರಿ ಮತ್ತು ಮೇಕೆ ಮಾಂಸ ಅಲ್ಲ, ಬದಲಿಗೆ ನಾಯಿ ಮಾಂಸ ಬಂದಿದೆ ಅಂತ ವಾಗ್ದಾನವೇ ನಡೆದು ಹೋಯ್ತು. ಈ ಬಗ್ಗೆ ಆಹಾರ ಇಲಾಖೆ ಕೂಡ ಒಂದಿಷ್ಟು ಸ್ಯಾಂಪಲ್ ಗಳನ್ನ, ಅಂದ್ರೆ ಮಾಂಸದ ಸ್ಯಾಂಪಲ್ ಗಳನ್ನ ಕಲೆ ಹಾಕಿತ್ತು. ಪ್ರಮುಖವಾಗಿ 88 ಬಾಕ್ಸ್ಗಳ ಪೈಕಿ 10 ಬಾಕ್ಸ್ಗಳಲ್ಲಿ ಸ್ಯಾಂಪಲ್ ಅನ್ನ ಕಲೆ ಹಾಕಿತ್ತು. ಅದನ್ನ DNA ಟೆಸ್ಟ್ ಅಂತ ಈಗ ಪ್ರಮುಖವಾಗಿ ನಾವು ಅಬ್ಸರ್ವ್ ಮಾಡ್ತಾ ಇರೋದು. 2 ರಿಪೋರ್ಟ್, 14 ದಿನಗಳ ವರದಿ ಬರಕ್ಕೆ 14 ದಿನಗಳ ಕಾಲಾವಕಾಶಗಳನ್ನ ಕೂಡ ಕೇಳಿತ್ತು. ಸೊ ಇನ್ನು ಮೇನ್ ರಿಪೋರ್ಟ್ ಬರ್ಲಿಕ್ಕೆ 14 ದಿನ, ಅಂದ್ರೆ ಇನ್ನು ಶುಕ್ರವಾರ ಬರುತ್ತೆ. ಅದಾದ ಬಳಿಕ ಈಗ ಬಂದಿರುವಂತಹ ವರದಿ ಪ್ರಕಾರ ಇದು ಕುರಿ ಮಾಂಸ ಅನ್ನೋದು DNA ಟೆಸ್ಟ್ ಅಲ್ಲಿ ಮೊದಲ ವರದಿಯಲ್ಲಿ ಇದು ಕುರಿ ಮಾಂಸ ಅಂತ ಖಚಿತವಾಗಿದೆ. ಪ್ರಮುಖವಾಗಿ ಇದನ್ನ ಯಾವ ಜಾತಿಗೆ ಸೇರುತ್ತೆ, ಶೀಪ್ ಅನ್ನೋ ಒಂದು ಜಾತಿಯಂತಹ ಕುರಿಯಂತಹ ಮಾಂಸ ಅಂತ ಈಗಾಗಲೇ ಪರಿಗಣಿಸಲಾಗಿದೆ. ಒಟ್ಟಾರೆ ಈಗ ಇನ್ಮುಂದೆ ಬರುವಂತಹ ಮಾಂಸದ ಈ ಒಂದು ವರದಿ ಯಾವ ರೀತಿ, ಅಂದ್ರೆ ಅದನ್ನ ತಿಂದ್ರೆ ಯಾವ ರೀತಿ ಹೈಜಿನಿಕ್ ಇರುತ್ತೆ, ಆರೋಗ್ಯದ ಮೇಲೆ ಸವಿತಾ, ಒಂದೇ ನಿಮಿಷ ಸಂಪರ್ಕದಲ್ಲಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮಾಂಸ ಶುಚಿತ್ವದ ಬಗ್ಗೆ ಮತ್ತೊಂದು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮತ್ತೊಂದು ಲ್ಯಾಬ್ ನಲ್ಲಿ ಪರೀಕ್ಷೆ ನಡೀತಾ ಇದೆ. ಇದೇ ಶುಕ್ರವಾರ ಆ ಶುಚಿತ್ವದ ರಿಪೋರ್ಟ್ ಕೂಡ ಬರ್ಲಿಕ್ಕಿದೆ. ಮಾಂಸ ಶುಚಿತ್ವದ ಬಗ್ಗೆ ಮತ್ತೊಂದು ಪರೀಕ್ಷೆ ನಡೀತಾ ಇದೆ ಲ್ಯಾಬ್ ನಲ್ಲಿ. ಆ ಪರೀಕ್ಷೆಯ ವರದಿ ಇದೇ ವಾರ ಬರ್ಲಿಕ್ಕಿದೆ. ಎಸ್ ಸವಿತಾ, ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಈಗ ಕುರಿ ಮಾಂಸ ಅನ್ನೋದು ದೃಢವಾಗಿದೆ, ಮತ್ತೊಂದು ಕಡೆ ಈ ಮಾಂಸದ ಶುಚಿತ್ವ, ಅಂದ್ರೆ ರಾಜಸ್ಥಾನದಿಂದ ಈ ಮಾಂಸ ಬಂದ್ರೆ ಎಷ್ಟು ದಿನ ಇದರ ಟೈಮು, ವ್ಯಾಲಿಡಿಟಿ ಅನ್ನೋದ್ರ ಬಗ್ಗೆಯೂ ಭಾರಿ ಚರ್ಚೆ ಆಗಿತ್ತು. 4 ದಿನ ಇದ್ರ ವ್ಯಾಲಿಡಿಟಿ ಇರುತ್ತೆ, ತದನಂತರ ಇದು ಮಾಂಸ ಸೇವನೆಗೆ ಯೋಗ್ಯವಲ್ಲ ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗಿತ್ತು. ಸೊ ಈ ಒಂದು ಪರೀಕ್ಷಾ ವರದಿಯಿಂದ ಏನೆಲ್ಲ ತಿಳಿಬಹುದು ನಾವು? ನಾನು ಆಗ್ಲೇ ಹೇಳ್ತಿದ್ದಂಗೆ, ಮೊದಲಿಗೆ ಬಂದಿದ್ದು ಇದು ಕುರಿ ಅನ್ನೋದು ಈಗ ದೃಢವಾಗಿದೆ. ಮೇಲ್ನೋಟಕ್ಕೆ ಇದೊಂದು ಜಾತಿಯ ಕುರಿ, ಅಂದ್ರೆ ಆ ಭಾಗದಲ್ಲಿ ಇರುವಂತಹ ಕುರಿ ಅಂತ ಈಗ ವರದಿ ಬಂದಿದೆ. ಇನ್ನೊಂದು ವರದಿ, ಅಂದ್ರೆ 14 ದಿನಗಳ ಕಾಲಾವಕಾಶ ಏನ್ ಕೇಳಿತ್ತಲ್ಲ, ಆ ವರದಿ ಯಾವ ರೀತಿ ಅಂದ್ರೆ ಆ ಮಾಂಸವನ್ನ ಕನ್ಸ್ಯೂಮ್ ಮಾಡಿದ್ರೆ, ಅಂದ್ರೆ ಸೇವಿಸಿದ್ರೆ ಯಾವ ರೀತಿ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅಂತ ಪ್ರಮುಖವಾಗಿ ಒಂದಿಷ್ಟು ಮಾಹಿತಿ ಅಥವಾ ಮೇಲ್ನೋಟಕ್ಕೆ ನಾವು ನೋಡ್ತಾ ಹೋದ್ರೆ, ಒಂದು ಮಾಂಸ ಅಲ್ಲಿಂದ ಸಾಗಾಣಿಕೆ ಆಗತ್ತಂದ್ರೆ ಒಂದಿಷ್ಟು ಸುರಕ್ಷತಾ ಕ್ರಮಗಳನ್ನ ತಗೊಳ್ಬೇಕು. ಅಂದ್ರೆ ಪ್ರಿಸರ್ವ್ ಮಾಡ್ಕೊಂಡ್ ಬರ್ಬೇಕು. -18 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ರೆ 4 ದಿನಗಳ ಕಾಲ ಮಾಂಸ ಸುರಕ್ಷಿತವಾಗಿರುತ್ತೆ. ಇನ್ನ 40 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ನಾವು ಪ್ರಮುಖವಾಗಿ 1 ವರ್ಷದವರೆಗೂ ಮಾಂಸವನ್ನ ಸೇವನೆ ಮಾಡಬಹುದು ಅಂತ ಆಹಾರ ಇಲಾಖೆನೆ ದೃಢಪಡಿಸಿದೆ. ಪ್ರಮುಖವಾಗಿ ಈ ಒಂದು ವರದಿ ಯಾವ ರೀತಿ ಅಂದ್ರೆ, ಬರ್ತಿರುವಂತಹ ಮಾಂಸ ಎಷ್ಟು ಸುರಕ್ಷತೆಯಿಂದ ಬರ್ತಿತ್ತು, ಎಷ್ಟು ಸುರಕ್ಷತೆಯಿಂದ ಬೇರೆ ಬೇರೆ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಿತ್ತು, ಹೋಟೆಲ್ಗಳಲ್ಲಿ ಫುಡ್ ಮಾಡಿ ಅಷ್ಟೇ ಗ್ರಾಹಕರಿಗೆ ಸುರಕ್ಷಿತವಾಗಿ ಹೊಟ್ಟೆ ಸೇರ್ತಿತ್ತ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ ಇಂತಹ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಅಂತಹ ಹೋಟೆಲ್ಗಳಿಗೆ ನೋಟಿಸ್ ಕೊಡೋಕೆ, ಅಂದ್ರೆ
ಟ್ರೇಡ್ ಲೈಸೆನ್ಸ್ ರದ್ದು ಮಾಡಕ್ಕೂ ಮುಂದಾಗಲು ತಯಾರಿ ನಡೆಸಿದ್ದಾರೆ ಶ್ರೀಪಾದ್. ಪ್ರಮುಖವಾಗಿ ವರದಿ ಓಕೆ, ಥ್ಯಾಂಕ್ ಯು ಸವಿತಾ ಮಾಹಿತಿಗಾಗಿ. ಈಗ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿಗಳಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕೇರಳದ ವಯನಾಡಿನ ಗುಡ್ಡ ಕುಸಿತ ಪ್ರಕರಣದಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯ ಕತ್ತರಘಟ್ಟ ಮೂಲದವರು ನಾಪತ್ತೆಯಾಗಿದ್ದಾರೆ. ಗುಡ್ಡ ಕುಸಿತದ ವೇಳೆ 5 ನಾಪತ್ತೆಯಾಗಿದ್ರು. 5 ಪೈಕಿ ಅನಿಲ್, ದೇವರಾಜು, ಜಾನ್ಸಿ ಗಾಯಾಳುಗಳಾಗಿ ಪತ್ತೆಯಾಗಿದ್ದಾರೆ. ನಿಹಾಲ್ ಹಾಗೂ ಲೀಲಾವತಿ ನಾಪತ್ತೆಯಾಗಿದ್ದಾರೆ. ಮಳೆರಾಯನ ಅಟ್ಟಹಾಸಕ್ಕೆ ದೇವರ ನಾಡು ಧ್ವಂಸವಾಗಿದೆ. ನೋಡ್ತಿದ್ದಂತೆ ಗುಡ್ಡಗಳು ಧರೆಗೆ ಉರುಳಿವೆ. ನೀರಿನ ಅಬ್ಬರಕ್ಕೆ ಊರುಗಳು ಸಮಾಧಿಯಾಗಿದ್ದಾವೆ. ಕೇರಳದಲ್ಲಿ ಮಹಾ ದುರಂತಕ್ಕೆ 160ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 143 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಪೂರ್ಣಗೊಂಡಿದೆ. ಕುಟುಂಬಸ್ಥರು ಮೃತ ಶರೀರವನ್ನ ಗುರುತಿಸ್ತಾ ಇದ್ದಾರೆ. ಮೆಪ್ಪಾಡಿ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೇರಳದ ವಯನಾಡಿನ ದುರಂತದಲ್ಲಿ 9 ಜನ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ. ಚೂರಲ್ಮಲಾದ ಎಸ್ಟೇಟ್ನಲ್ಲಿದ್ದ ಕರ್ನಾಟಕದ ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆಯಾಗಿದ್ದಾರೆ. ಪ್ರವಾಹದಲ್ಲಿ ಎಸ್ಟೇಟ್ ಕೊಚ್ಚಿ ಹೋಗಿದೆ ಅಂತ ಗುಂಡ್ಲುಪೇಟೆಯ ತಹಸೀಲ್ದಾರ್ ರಮೇಶ್ ಬಾಬು ಮಾಹಿತಿಯನ್ನು ನೀಡಿದ್ದಾರೆ. ಕೇರಳದಲ್ಲಿ 2ನೇ ದಿನ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಚೂರಲ್ಮಲ, ಮುಂಡಕೈ ಮತ್ತು ಮುಪ್ಪಾಡಿಯಲ್ಲಿ 250 ಜನರ ಆರ್ಮಿ ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಮತ್ತೊಂದು ತಂಡ ಸಹ ಆಗಮಿಸುವ ಮಾಹಿತಿ ಇದೆ. ಅಟ್ಟಮಲೆ ಮತ್ತು ಮುಂಡಕೈ ಭಾಗದಲ್ಲಿ ತೀವ್ರ ಶೋಧ ನಡೀತಾ ಇದೆ. ಚೂರಲ್ಮಲೆ ಭಾಗದ ಸಂಚಾರ ಮಾರ್ಗ ಬಂದ್ ಆಗಿದೆ. ಸಾರ್ವಜನಿಕರ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತ ಸಂಭವಿಸಿದೆ. ವರುಣಾರ್ಭಟಕ್ಕೆ ಚೂರಲ್ಮಲ ಸ್ಮಶಾನವಾಗಿದೆ. 3 ದಿನಕ್ಕೂ ಮುನ್ನವೇ ದುರಂತದ ಸುಳಿವು ಎಸ್ಟೇಟ್ನಲ್ಲಿ ಕೆಲಸ ಮಾಡೋರಿಗೆ ಸಿಕ್ಕಿತ್ತು. 3 ದಿನದ ಹಿಂದೆನೇ ಜಿಲ್ಲಾಡಳಿತ ಮಾಹಿತಿಯನ್ನು ನೀಡಿತ್ತು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚೂರಲ್ಮಲ ನಿವಾಸಿಗಳು ಹೇಳಿಕೆಯನ್ನು ನೀಡಿದ್ದಾರೆ. 6:06ವರೆಗೆ ಇಲ್ಲಿ ಮೂವ್ಮೆಂಟ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮೂವ್ಮೆಂಟ್ ಎಲ್ಲ ನೋಡಿದಾಗ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ಕುಟುಂಬ ನನಗೆ ಏನೋ ಒಂದು ದುರಂತ ಆಯ್ತಂತ ಭಯ ಆಯಿತು. ಆಮೇಲೆ ಹೋಟೆಲ್ಗೆ ಹೋದಾಗ ಅವನು ಹೇಳಿದ್ರು ಈ ಥರ ಒಂದು ರಾತ್ರಿ 2 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಮತ್ತು 2-3 ಊರೇ ಅದರಲ್ಲಿ